ಹಾಂ, ನಮಸ್ಕಾರ ಎಲ್ಲ ಮಕ್ಕಳಿಗೆ. ಈಗ ಸೆಕೆಂಡ್ ಪಿ ಯು ಸಿಯ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಕಲಿಯೋಣ. ಅದರಲ್ಲಿ ಇಂಟ್ರಡಕ್ಷನನ್ನು ನೋಡಿದ್ದೀವಿ. ಈಗ ಎಕ್ಸಸೈಸ್ 1.1 ಓಕೆ, ಫಸ್ಟ್ ಚಾಪ್ಟರ್ನ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಆಗಲೇ ಹೇಳಿದಾಗೆ ಯೋಗ ಕರ್ಮಸು ಕೌಶಲ ಮರಿಬೇಡಿ. ಮಾಡುವ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಏಕಾಗ್ರತೆಯಿಂದ ಚೆನ್ನಾಗಿ ಮಾಡೋಣ ಮತ್ತು ಪ್ರೀತಿಯಿಂದ ಕಲಿಯೋಣ. ಓಕೆ, ಸೊ ಎಕ್ಸಸೈಸ್ 1.1. ಸೊ ಡಿಟರ್ಮಿನ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್. ಏನು ಮಾಡಬೇಕಾಗಿದೆ ನಾವಿಲ್ಲಿಗ? ಈಗ ಒಂದು ಸೆಟ್ಟನ್ನು ಕೊಟ್ಟಿದ್ದಾರೆ, ಅಲ್ಲಿ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾರೆ ಆ ಸೆಟ್ನಲ್ಲಿ. ಸೊ ರಿಲೇಷನ್ ಆರ್ ಇನ್ ಸೆಟ್ ಎ. ಸೊ ಗಿವನ್ ಸೆಟ್ ಇದು, ಅದರಲ್ಲಿ ರಿಲೇಷನನ್ನು ಡಿಫೈನ್ ಮಾಡಿದ್ದಾರೆ ಈ ಥರ. ಸೊ ಇದು ರಿಲೇಷನ್ ಏನು? ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಮ ವೈ such that 3x minus y is equal to 0. ಸೊ ಗಿವನ್ ಸೆಟ್ ಇದೆ, ರಿಲೇಷನ್ ಡಿಫೈನ್ ಮಾಡಿದ್ದಾರೆ. ಇದನ್ನು ನಾವು ರಿಫ್ಲೆಕ್ಸಿವ, ಸಿಮೆಟ್ರಿಕ ಅಥವಾ ಟ್ರಾನ್ಸಿಟಿವ್ ಅದನ್ನು ಐಡೆಂಟಿಫೈ ಮಾಡಿದರೆ ಅಷ್ಟೇ. ಸೊ ಪ್ರಾರಂಭ ಮಾಡೋಣ. ಸೊ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದ್ಯಾಟ್ 3x minus y is equal to 0. ಸೊ ಅದನ್ನು ಈ ಥರ ಬರಿಬೋದು, 3x minus y is equal to 0. ಸೊ y is equal to 3x ಅಂತ ಬರೀಬೋದಾ? ಸೊ ಇದು ಎಕ್ಸ್ ಮತ್ತು ವೈ ಮಧ್ಯೆ ಇರುವಂಥ ರಿಲೇಷನ್, ಈ ಪರ್ಟಿಕ್ಯುಲರ್ ರಿಲೇಷನ್. ಸೊ ನಾವು ವಿಲ್ ರೈಟ್ ದ ಆರ್ಡರ್ ಪೇರ್ಸ್ ಇನ್ ದ ರಿಲೇಷನ್. ಸೊ ಹಾಗೆ ಗಿವನ್ ಸೆಟ್ಟಿನ 1 2 3 4 ಏನು ಕೊಟ್ಟಿದೆ ಅದನ್ನೆಲ್ಲ ಬರಿತಾ ಹೋಗೋಣ. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1, ಈ ಸೆಟ್ಟಿನ ಎಲಿಮೆಂಟ್ಸನ್ನು ತೊಗೊಳ್ತಾ ಹೋಗೋದು. ಆಯಿತು, ಎಕ್ಸ್ ಇಸ್ ಈಕ್ವಲ್ ಟು 1, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ? ವೈ ಇಸ್ ಈಕ್ವಲ್ ಟು 3x, 3 into 1 3. When x is equal to 2, y is equal to 3 into 2 6. When x is equal to 3, y is equal to 3 into 3, that's to 9. X is equal to 4, y is equal to 3 into 4 12. When x is equal to 5, y is equal to 3 into 5 15. But 15 ಈ ಸೆಟ್ಟಲ್ಲಿ ಇದೆಯಾ? ಇಲ್ಲ. ಸೊ ದಿಸ್ ಕೆನಾಟ್ ಬಿ ಎನ್ ಎಲಿಮೆಂಟ್. ಓಕೆ, ಸೊ ಹಾಗಾಗಿ ಇದು ಎಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಲ್ ದ ಎಕ್ಸ್ ಆ್ಯಂಡ್ ವೈ ಶುಡ್ ಬಿಲಾಂಗ್ ಟು ಎಕ್ಸ್ ಆ್ಯಂಡ್ ವೈ ಆರ್ಡರ್ ಪೇರಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟು ಕೂಡ ಇಟ್ ಶುಡ್ ಬಿಲಾಂಗ್ ಟು ಸೆಟ್ ಎ ಅಲ್ವಾ? ಸೊ ಹಾಗಾಗಿ ಇದು ಸಾಧ್ಯ ಇಲ್ಲ. ಸೊ ಇಲ್ಲಿ ತನಕ ಮಾತ್ರ ಬರುತ್ತೆ. ನಾವು ವಿಲ್ ರೈಟ್ ದ ಆರ್ಡರ್ಡ್ ಪೇರ್ಸ್ ಇನ್ ದ ರಿಲೇಷನ್. ಆರ್ ಇಸ್ ಈಕ್ವಲ್ ಟು ಫಸ್ಟ್ ಒನ್ 1, 3. Second one 2, 6. 2, 6. Third one 3, 9. 3, 9. Fourth one 4, 12. So ಇದು given relation. So now we have to say whether this relation is reflexive. ರಿಫ್ಲೆಕ್ಸಿವ್ ಅಂದರೆ ಮೊದಲು ರಿಫ್ಲೆಕ್ಸಿವ್ ನೋಡಿ. ಇಲ್ಲಿ ಆರ್ ಎಸ್ ಟಿ ಅದು ಶಾರ್ಟ್ ಆಗಿ ಬರ್ದೇನೆ. ಆರ್ ಎಸ್ ಟಿ, ಆರ್ ಅಂದರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಏನು? ಎ ಕಾಮ ಎ ಬಿಲಾಂಗ್ಸ್ ಟು ಆರ್. ಎವ್ರಿ ಎಲಿಮೆಂಟ್ ಶುಡ್ ಪ್ರೊಡ್ಯೂಸ್ ಇಟ್ಸ್ ಓನ್ ಇಮೇಜ್ ಅಲ್ವಾ? ಸೊ 1 ಇದ್ದರೆ 1, 1 ಬರಬೇಕು, 2 ಇದ್ದರೆ 2, 2 ಬರಬೇಕು, 3 ಇದ್ದರೆ 3, 3 ಬರಬೇಕು ಅಲ್ವಾ? ಸೊ ಹಾಗಾಗಿ ಇಲ್ಲಿ ಆ ಥರ ಇದೆಯಾ? ಆ ಥರ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಸೊ 1 ಇದೆ, 1, 3 ಇದೆ, 1, 1 ಇದೆ. 2ಗೆ 2, 2 ಇರಬೇಕಿತ್ತು, 3, 3, 4, 4 ಇದ್ದರೆ ಮಾತ್ರ ಯು ಕುಡ್ ಹ್ಯಾವ್ ರಿಟನ್ ಆ್ಯಸ್ ಅಲ್ವಾ? ಸೊ ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗಲ್ಲ. ಸೊ ದೇರ್ಫೋರ್ ಎ ಕಾಮ ಎ ಡಸ್ ನಾಟ್ ಬಿಲಾಂಗ್ ಟು ದ ರಿಲೇಷನ್ ಅಂತ ಬರೆದು. ಸೊ ದೇರ್ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರೆದ್ರೆ ಆಯಿತಾ? ಸಿಂಪಲ್ ಅಲ್ವಾ? ಸೊ ಇವಾಗ ನೆಕ್ಸ್ಟ್ ನೋಡೋಣ. ಈಗ ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಚೆಕ್ ಮಾಡೋಣ. ಏನು ಸಿಮೆಟ್ರಿಕ್ ಕಂಡೀಷನ್ ಏನು? ವಾಟ್ ಇಸ್ ದ ಕಂಡೀಷನ್ ಫಾರ್ ಸಿಮೆಟ್ರಿಕ್? ವೆರಿ ಸಿಂಪಲ್. ಏನು? A1, A2, A1, A2 ಬಿಲಾಂಗ್ಸ್ ಟು ಆರ್ ಇದ್ದರೆ ದೆನ್ A2, A1 should also belong to R ಅಲ್ವಾ? ಅಂದರೆ
A1 A2 ಇದ್ದರೆ ಅದರ ಉಲ್ಟಾ ಕೂಡ ಇರಬೇಕು. ಅಂದರೆ ಏನರ್ಥ, ಈಗ 1,3 ಇದೆ ಅಂದರೆ 3,1 ಕೂಡ ಇರಬೇಕು. 2,6 ಇದೆ 6,2 ಇರಬೇಕು. ಆ ಥರ ಇದೆಯಾ? ಸೊ ಇಲ್ಲ. ಸೊ ನ್ಯಾಚುರಲಿ, ಸೊ therefore A1, A2 belongs to R, but A2, A1 does not belong to R. Therefore, not symmetric. ಅಲ್ವಾ? ಸೊ ಸಿಂಪಲ್ ಇಷ್ಟೇ. ಸೊ ಅದರ ಕಂಡೀಷನ್ ಚೆಕ್ ಮಾಡಿದರೆ ಆಯ್ತು. ಅಂದರೆ ರಿಫ್ಲೆಕ್ಸಿವ್ ಇದ್ದರೆ ಸೇಮ್ ಎಲಿಮೆಂಟ್ ಬರಬೇಕು, ಅಂದರೆ ಡಬ್ಲೆಟ್ಸ್ ಬರಬೇಕು. 1,1, 2,2 ರಿಫ್ಲೆಕ್ಸಿವ್ ಇದೆ. ಸಿಮೆಟ್ರಿಕ್ ಅಂದರೆ ಏನರ್ಥ, ಆಚೆ ಈಚೆ ಅಲ್ವಾ, ಉಲ್ಟಾ ಪಲ್ಟಾ ಇರುವಂಥದ್ದು ಅಂತ ಅರ್ಥ. ಈಗ 1,3 ಇದ್ದರೆ 3,1 ಇರಬೇಕು. ಸೊ ಆ ಥರ ಇದೆಯಾ? ಆ ಥರ ಇಲ್ಲ. ಸೊ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಇಷ್ಟು ಬರ್ತದೆ. ಓಕೆ. ಸೊ ಇವಾಗ ಮೂರನೇದು ರಿಮೈನಿಂಗ್ ಇಸ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಸೊ ಏನು ಕಂಡೀಷನ್ ಟ್ರಾನ್ಸಿಟಿವ್ಗೆ? ವೆರಿ ಸಿಂಪಲ್. A1, A2 ಬಿಲಾಂಗ್ಸ್ ಟು R. ಇನ್ನೊಂದು A2, A3 ಬಿಲಾಂಗ್ಸ್ ಟು R ಅಲ್ವಾ? ಸೊ ಈ ಥರ ಇದ್ದರೆ A1, A3 ಬಿಲಾಂಗ್ಸ್ ಟು R ಇರಬೇಕು ಅಲ್ವಾ? ಸೊ ಇದು ಟ್ರಾನ್ಸಿಟಿವ್ ಕಂಡೀಷನ್. ಸೊ ಇವಾಗ ಏನಿದೆ, 1,3 ಇದೆ, ಆವಾಗ 1,3 ಇದೆ, 3,9 ಇದೆ. ಸೊ A1, A2 ಅಲ್ವಾ, ಸೆಕೆಂಡ್ ಎಲಿಮೆಂಟ್ ಇಲ್ಲಿ ನಮಗೆ ಸಿಗ್ತಾ ಇದೆ A2, A3. ಸೊ A1, A3 ಅಂದರೆ ಏನಂತ, 1,9 ಇರಬೇಕು. 1,9 ಇದೆಯಾ? ಇಲ್ಲ. ಸೊ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಸೊ therefore ಈಗ 1,3 ಇದೆ, ಫಸ್ಟ್ ಆರ್ಡರ್ ಪೇರ್ ತಗೊಂಡ್ರೆ ಅದರಲ್ಲಿ ಸೆಕೆಂಡ್ ಎಲಿಮೆಂಟ್ ನೋಡಿ, ಆ ಸೆಕೆಂಡ್ ಎಲಿಮೆಂಟ್ ಯಾವ ಜೊತೆಗೆ ಅಟ್ಯಾಚ್ ಆಗಿದೆ. ಸೊ 3,9 ಇದೆ. ಇವಾಗ 1,9 ಇದ್ದರೆ ಇರಬೇಕಾಗಿತ್ತು, ಇದ್ದರೆ ವಿ ವುಡ್ ಹ್ಯಾವ್ ಟೋಲ್ಡ್ ಇಟ್ ಇಸ್ ಟ್ರಾನ್ಸಿಟಿವ್. ಆ ಥರ ಇಲ್ಲ. ಸೊ therefore it is not there. So therefore A1, A2 does not belong to R. ಬಟ್ ಅದಕ್ಕೂ ಮುಂಚೆ ನಾವು ನೋಡಬೇಕಾದೇನೆಂದರೆ A1, A2 belongs to R ಅಲ್ವಾ? A1, A2 belongs to R. A2, A3 belongs to R. ಈ ಥರ ಇದ್ದರೆ ಅಂದರೆ 1,3 ಇದೆ, ನೆಕ್ಸ್ಟ್ 3,9 ಇದೆ, ಅಂದರೆ A1, A2, A2, A3 ಫಾರ್ಮ್ಯಾಟಲ್ಲಿ ಇದೆ. ಹೀಗೆ ಇದ್ದಾಗ A1, A3 ಇಲ್ಲದೆ ಇದ್ದರೆ ದೆನ್ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಓಕೆ. ಸೊ ಮುಂದಿನ ಪ್ರಾಬ್ಲಮ್ ಬರುತ್ತೆ, A1, A2 ಇರುತ್ತೆ, A2, A3 ಇಲ್ಲವೇ ಇಲ್ಲ. ಸೊ ದರ್ ಇಸ್ ನೋ ಕ್ವೆಶನ್ ಆಫ್ ಚೆಕಿಂಗ್ ಫಾರ್ A1, A3. ಸೊ therefore ಇಲ್ಲಿ A1, A2 ಇದೆ, A2, A3 ಇದೆ. ಸೊ A1, A3 ಇದೆಯಾ ಅಂತ ಚೆಕ್ ಮಾಡಬೇಕು. ಯಾವಾಗ A1, A2 ಇದ್ದು A2, A3 ಇದ್ದಾವಾಗ then you have to check for A1, A3. Otherwise no question of checking. So 1,3 ಇದೆ, 3,9 ಇದೆ. ಸೊ 1,9 ಇದೆ ಅಂತ ನಾವು ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್. ಸೊ ಹಾಗಾಗಿ ಇದು ನಾಟ್ ಟ್ರಾನ್ಸಿಟಿವ್. ಸೊ ಅಲ್ಲಿಗೆ ಏನಾಯಿತು, ಇಟ್ ಈಸ್ ನೀದರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಓಕೆ. ಸೊ therefore ಅದನ್ನು ಫೈನಲ್ ಆನ್ಸರ್ ಆಗಿ ಆ ಥರ ಬರ್ಬಿಟ್ರೆ ಆಯ್ತು. ಫೈನಲ್ ಆನ್ಸರ್ neither reflexive, symmetric, nor transitive. Okay, that is your answer. Okay, yes. Okay, second problem on. So exercise 1.1, second problem. Relation R in set n of natural numbers. N ಅಂದರೆ natural numbers ನೆನಪಿಟ್ಕೊಳ್ಳಿ ಯಾವಾಗಲೂ. So defined as R is equal to x, y is equal to x plus y and x less than 4. So ಏನು ರಿಲೇಷನ್ ಕೊಟ್ಟಿದ್ದಾರೆ, x, y is equal to such that y is equal to x plus y and x should be less than 4. So first we will write in the first problem ಮಾಡಿದಾಗೆ first ನಮ್ಮ ಕೆಲಸ ಏನು, we have to write the ordered pairs of the relation R.
ಸೊ ಬರಿತಾ ಹೋಗೋಣ. ಸೊ ಅದಕ್ಕೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ x is equal to 1. ಸೊ ಇಟ್ ಇಸ್ ಅ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. x ಲೆಸ್ ದೆನ್ 4 ಅಲ್ಲಿಗೆ ಗಿವನ್ ಸೆಟ್ ಏನಾಗುತ್ತೆ, ಗಿವನ್ ಸೆಟ್ ಎ ಅಂತ ತಗೊಂಡ್ರೆ 1 2 3 and 4 ಅಲ್ವಾ. ಇಟ್ ಈಸ್ ಲೆಸ್ ದೆನ್ 4, ಸಾರಿ ನಾಟ್ ಲೆಸ್ ದೆನ್ ಈಕ್ವಲ್ ಟು 4 ಇದ್ರೆ 4 ತನಕ ಬರ್ತಾ ಇತ್ತು, ಲೆಸ್ ದೆನ್ 4 ಇದೆ. ಸೊ ಇಟ್ ಈಸ್ ಓನ್ಲಿ 1 2 3. Okay, it is first of all it is a set of natural numbers ಅಂದ್ರೆ it begins with 1 2 3 4 ಈ ತರ ಹೋಗುತ್ತೆ. ಅದರಲ್ಲಿ x should be less than 4 ಅಂತ ಕಂಡೀಷನ್ ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ. ಸೊ we have to take only 1 2 3. So when x is equal to 1, what is the value of y? So y is equal to 1 plus 5, that is 6 ಅಲ್ವಾ. x is equal to 2 ತಗೊಂಡ್ರೆ y is equal to 2 plus 5 7, and x is equal to 3 ತಗೊಂಡ್ರೆ y is equal to 3 plus 5, that's equal to 8. x equal to 4 ತಗೊಳ್ಳೋ ಆಗಿಲ್ಲ, it is less than, x should be less than 4. So ಅಲ್ಲಿ 3 ತನಕ ಮಾತ್ರ. So now we will write the ordered pairs in the relation r is equal to 1 comma 6. x 1 ಇರುವಾಗ y is 6, 2 ಇರುವಾಗ 7, 3 ಇರುವಾಗ 8 ಆಗೋಯ್ತು. ಸೊ ಮೂರೇ ಆರ್ಡರ್ ಪೇರ್ಸ್ ಇರುವಂತಹ ರಿಲೇಷನ್ ಅಲ್ಲಿ. ಸೊ ವಿ ಹ್ಯಾವ್ ಟು ಚೆಕ್ ಫಾರ್ ಸೇಮ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಸಿಂಪಲ್ ಇದೆ. ಏನಿದೆ ಅದರಲ್ಲಿ ರಿಫ್ಲೆಕ್ಸಿವ್ ಹೇಗಿರಬೇಕು, 1 comma 1 ಇರಬೇಕು. 1 ಇದ್ದರೆ ಸೆಟ್ಟಲ್ಲಿ ಯಾವುದೆಲ್ಲ ಇದೆ ನೋಡಿ, ಎಲಿಮೆಂಟ್ಸ್ ಇದೆ ನೋಡಿ. ಈವನ್ ಸೆಟ್ಟಲ್ಲಿ 1 2 3 ಇದೆ, 1 comma 1 ಇರಬೇಕು, 2 comma 2 ಇರಬೇಕು, 3 comma 3 ಇರಬೇಕು. ಫಾರ್ ಎವರಿ ಎ ಬಿಲಾಂಗ್ಸ್ ಟು ಎ. ಸೊ ಅಂದರೆ ಸೆಟ್ಟಲ್ಲಿ ಎಷ್ಟೆಲ್ಲ ಎಲಿಮೆಂಟ್ ಇದೆ ಅಷ್ಟು ಎಲಿಮೆಂಟ್ಗಳಿಗೂ ಕೂಡ ಯು ಶುಡ್ ಪ್ರೊಡ್ಯೂಸ್ ದ ಇಮೇಜ್ ಆಫ್ ದ ಸೇಮ್. ಸೊ ಅಲ್ಲಿ ಯಾವುದೂ ಇಲ್ಲ. ಸೊ ದೇರ್ ಫೋರ್ 1 comma 1 ಇಲ್ಲ. ಸೊ ದೇರ್ ಫೋರ್ ಯು ಕ್ಯಾನ್ ಈಸಿಲಿ ಸೇ ದಟ್ ಈಸ್ ಎ comma ಎ ಡಸ್ ನಾಟ್ ಬಿಲಾಂಗ್ ಟು ಆರ್. ಅಷ್ಟೇ, ಸಿಂಪಲ್. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಒಂದನ್ನು ಐಡೆಂಟಿಫೈ ಮಾಡಿದ್ವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು, ಸಿಮೆಟ್ರಿಕ್. ವಿ ಹ್ಯಾವ್ ಟು ಚೆಕ್ ಫಾರ್ ಸಿಮೆಟ್ರಿಕ್ ರಿಲೇಷನ್ ಇದೆಯಾ ಅಂತ ನೋಡಬೇಕು. ಸೊ ವಾಟ್ ದ ಕಂಡೀಷನ್ ಫಾರ್ ಸಿಮೆಟ್ರಿ? 1 6 ಇದೆ, 6 1 ಇದೆಯಾ ಅಂತ ನೋಡಿ. 2 7 ಇದೆ, 7 2 ಇದೆಯಾ ನೋಡಿ, ಇಲ್ಲ. 3 8 ಇದೆ, 8 3 ಇದೆಯಾ, ಇಲ್ಲ. ಸೊ ಸಿಂಪಲ್. ಸೊ ದೇರ್ ಫೋರ್ A1 comma A2 belongs to R ಇದ್ದಾಗ A2 comma A1 does not belong to R ಅಲ್ವಾ. ಸೊ A2 comma A1 ಇಲ್ಲ. ಸೊ therefore not symmetric. ಸಿಮೆಟ್ರಿ ಅಂದರೆ ಉಲ್ಟಾ ಪಲ್ಟಾ ಇರಬೇಕು, ಸಿಮೆಟ್ರಿಕ್ ಅಲ್ವಾ. ಸೊ ನಾಟ್ ಸಿಮೆಟ್ರಿಕ್. ಎರಡನೇ ಕಂಡೀಷನ್ ಆಯ್ತು. ಮೂರನೇ ನೋಡೋಣ. ಮೂರನೇದು ಟ್ರಾನ್ಸಿಟಿವ್ ಚೆಕ್ ಮಾಡೋದು. ಟ್ರಾನ್ಸಿಟಿವ್ ಹೇಗೆ ಮಾಡೋದು? ವೆರಿ ಸಿಂಪಲ್. ಸೊ ಟ್ರಾನ್ಸಿಟಿವ್ ಹೇಗೆ ಮಾಡೋದು? 1 comma 6 ಇದೆ, 6 comma ಸಮಥಿಂಗ್ ಇದೆಯಾ, 2 comma 7 ಇದೆ, 7 comma ಸಮಥಿಂಗ್ ಇದೆಯಾ. ಸೊ ಇಲ್ಲಿ ಏನಂದರೆ ಪ್ರಾಬ್ಲಮ್ ಏನಂದರೆ ಕಂಡೀಷನ್ ಏನು, ಟ್ರಾನ್ಸಿಟಿವ್ಗೆ A1 comma A2 ಬಿಲಾಂಗ್ಸ್ ಟು R ಇದ್ಬಿಟ್ಟು A2 comma A3 ಬಿಲಾಂಗ್ಸ್ ಟು R ಇದ್ದರೆ A1 comma A3 okay should belong to R. ಈ ಥರ ಇದ್ದಾಗ ಮಾತ್ರ ವಿ ವಿಲ್ ಸೇ ಇಟ್ ಇಸ್ ಟ್ರಾನ್ಸಿಟಿವ್. ಸೊ ಇಲ್ಲಿ ಏನಂದರೆ 1 comma 6 ಇದೆ, ಬಟ್ 6 comma ಸಮಥಿಂಗ್ ಇಲ್ವೇ ಇಲ್ಲ. ಅಂದರೆ A1 A2 ಇದೆ, A2 A3ನೇ ಇಲ್ಲ. ಸೊ ದಿಸ್ ಇಟ್ ಸೆಲ್ಫ್ ಈಸ್ ನಾಟ್ ದೇರ್ ಅಲ್ವಾ. ಸೊ A2 A3ನೇ ಇಲ್ಲ ಅಂತ ಹೇಳುವಾಗ ದರ್ ಇಸ್ ನೋ ಕ್ವೆಶನ್ ಆಫ್ A1 A3 2 ಆಯಿತಾ. ಸೊ ದರ್ ಫೋರ್ A1 A2 ಇದೆ, 1 6 ಇದೆ, ಬಟ್ A2 A3 ಇಲ್ಲ. 6 comma ಸಮಥಿಂಗ್ 6 7 ಏನೊಂದು ಇಲ್ಲ. ಸೊ ಆವಾಗ A1 A3ನ ಚೆಕ್ ಮಾಡೋ ಪ್ರಶ್ನೆನೇ ಇಲ್ಲ. ಸೊ ದರ್ ಫೋರ್ ಇಟ್ ಈಸ್ ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್. ಈ ಥರ ಕೇಸಲ್ಲಿ ಇದು ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳಬೇಡಿ. 1 6 ಇದೆ, ಬಟ್ 6 7 6 8 ಅಲ್ಲಿ ಇಲ್ಲವೇ ಇಲ್ಲ. ಸೊ ಹಾಗಾಗಿ ದರ್ ಇಸ್ ನೋ ಕ್ವೆಶನ್ ಆಫ್ ಚೆಕಿಂಗ್ ಫಾರ್ A1 A3. ಹಾಗೆ 1 6 ಇದೆ, 2 7 ಇದೆ, 3 8 ಇದೆ. It is enough. It is transitive. Yes. So therefore, what is the final answer? Answer is
neither reflexive nor symmetric but transitive. ಅಷ್ಟೇ. ಓಕೆ, ಎಸ್. ಓಕೆ, ಫಸ್ಟ್ ಪ್ರಾಬ್ಲಮಲ್ಲಿ ಮೂರನೇದನ್ನು ಮಾಡ್ತಾ ಇದ್ದೀವಿ. ಸೊ ರಿಲೇಷನ್ ಆರ್ ಇನ್ ಸೆಟ್ ಎ, ಸೆಟ್ ಕೊಟ್ಟಿದ್ದಾರೆ. ಏನು ಸೆಟ್ ಕೊಟ್ಟಿದ್ದಾರೆ? ದಿಸ್ ಇಸ್ ಸೆಟ್ ಗಿವನ್ ಅಪ್ ಟು 6. ಸೊ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಇಸ್ ಡಿವಿಸಿಬಲ್ ಬೈ ಎಕ್ಸ್. ಅಂದರೆ ರಿಲೇಷನ್ ಏನು ಕೊಟ್ಟಿದ್ದಾರೆ? y is divisible by x. So we will start writing the ordered pairs in the relation. So x ಅನ್ನು 1 ಅಂತ ಇಟ್ಕೊಳ್ಳೋಣ. So y should be divisible by x. ಅಂದರೆ ನಾವು ಇದೇ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಗಳನ್ನು ತಗೊಳ್ತಾ ಹೋಗಬೇಕು. y ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ 1 ತಗೊಂಡ್ರೆ 1 is divisible by x. So no problem. 1 is divisible by x ಅಲ್ವಾ? ಸೊ ಹಾಗಾಗಿ x1 ಆದಾಗ y1 ಆಗ್ಬೋದು. x1 you are choosing. And what about other elements? ಇವೆಲ್ಲವೂ ಕೂಡ divisible by x. So x1 ಇರುವಾಗ all these elements can become y. So y is equal to 2 ಅಲ್ವಾ? y is equal to 3, y is equal to 4, ಹಾಗೆ y is equal to 6 ತನಕ. ಸರಿನಾ? ಎಲ್ಲವೂ ಕೂಡ divisible by x. x is equal to 1. So therefore ಇವಾಗ ಇದು ಒಂದು ಸೆಟ್ ಆಫ್ ಆರ್ಡರ್ ಪೇರ್ಸ್ ಆಯ್ತು. ಸೊ r is equal to ಅದನ್ನು ಬರೆದುಬೇಡ ಮೊದಲು 1,1 ಅಲ್ವಾ? 1,2 ಸಿಂಪಲ್. 1,3, 1,4, 1,5, 1,6. ಓಕೆ, ಇಲ್ಲಿ ತನಕ ಬಂದ್ವಿ. ಸೊ ಈಗ ಮುಗಿಲ್ಲ. ಸೊ ಇವಾಗ ಏನು ಮಾಡಬೇಕು? ಸೊ ಯು ಶುಡ್ ಗೋ ಫಾರ್ x is equal to 2. ಇವಾಗ x is equal to 2 ಮಾಡಿ ಸೆಕೆಂಡ್ ಎಲಿಮೆಂಟ್ ತಗೋಣ. x is equal to 2 ಆದವಾಗ ವಾಟ್ ಶುಡ್ ಬಿ ದಿ y? ಅವ್ರು ಏನು ಹೇಳ್ತಾರೆ? y is divisible by x. 1 ಆಗುತ್ತಾ? 1 cannot be completely divisible. So y is equal to 2 ಆಗುತ್ತೆ. So 2 is divisible by 2. Then 3 is not possible. y is equal to 4 ಅಲ್ವಾ? y is equal to 5, 4 is divisible by 2. 6 ತಗೊಂಡ್ರೆ divisible by 2. So therefore further elements 2, ಆದವಾಗ 2 ಆಗುತ್ತೆ, ಮತ್ತೆ 2 ಆದಾಗ 4 ಆಗುತ್ತೆ, divisible by x ಆಗುತ್ತೆ, 2, 6 ಆಗುತ್ತೆ. ಇದು 3 ಬರುತ್ತೆ 2 ಇದ್ದಾಗ. ಈಗ x is equal to 3 ಹಾಕೋಣ. ತುಂಬ ಸಿಂಪಲ್ ಆಗಿದೆ. ಸೊ 3 ಹಾಕೋಣ. ಸೊ ಚೆಕ್ ಮಾಡಿ ಯಾವುದೆಲ್ಲ ಡಿವಿಸಿಬಲ್ ಬೈ. y is equal to 1 ಆದರೆ ಡಿವಿಸಿಬಲ್ ಅಲ್ಲ. ಸೊ 2 ಆದರೆ ಅಲ್ಲ. ಸೊ 3 ಎಸ್, 3 ಹೌದು, ಮತ್ತು 6 ಹೌದು, ಇದೆರಡು ಡಿವಿಸಿಬಲ್ ಆಗುತ್ತೆ. ಸೊ x is equal to 3 ಆದಾಗ 3,3 ಮತ್ತು 3,6 ಸಿಂಪಲ್. ಸೊ ಇವಾಗ ಅದೇ ಥರ ಮುಂದೆ ಬರೆಯುವಂಥದ್ದು. ಸೊ x is equal to 4 ಆದವಾಗ if I take x is equal to 4, so 4 ತಗೊಂಡಾಗ 4 is divisible by 4, ಮತ್ತೆ ಯಾವುದು ಇಲ್ಲ. ಓಕೆ, ಸಿಮಿಲರ್ಲಿ 5,5 ನೆಕ್ಸ್ಟ್ ಎಲಿಮೆಂಟ್ ನೋಡಿ 5,5 is divisible by only by 5. ಆಮೇಲೆ 6,6 ಅಲ್ವಾ? ಸೊ ಇಲ್ಲಿಗೆ ನಮ್ಮದು ಆರ್ಡರ್ ಪೇಸ್ ಕಂಪ್ಲೀಟ್. ರಿಲೇಷನ್ ಆರ್ ಅನ್ನು ಈ ಥರ ಬರೆಯುತ್ತೆ. ಅರ್ಥ ಆಗ್ತಾ ಇದೆಯಾ? ವೆರಿ ಸಿಂಪಲ್. ಸೊ ಸೆಟ್ ಕೊಟ್ಟಿದ್ದಾರೆ, ಎಲ್ಲ ಎಲಿಮೆಂಟ್ಗಳನ್ನು ತಗೊಳ್ಳಿ. 1 by 1 ಗೋ ಆನ್ ಚೆಕಿಂಗ್. ಪುಟ್ ದ ಎಲಿಮೆಂಟ್ಸ್. x is equal to 1 ಅಂತ ತಗೊಳ್ಳಿ ಮೊದಲು. ಡಿವಿಸಿಬಲ್ ಬೈ x ಆಗಬೇಕು, y ಎಲ್ಲ. ಸೊ ಎಲ್ಲ ಎಲಿಮೆಂಟ್ಗಳು ಬರುತ್ತೆ. ಸೊ ಈ ಥರ ಬರೆದ್ವಿ. ಆನಂತರ 2, 3, 4, 5, 6 ಈ ಥರ ಚೆಕ್ ಮಾಡಿದರೆ ಆಯ್ತು. ಓಕೆ, ಸೊ ನಾವು ವಾಟ್ ಇಸ್ ದ ಜಾಬ್? ಸೊ ಜಸ್ಟ್ ಟು ಡಿಟರ್ಮಿನ್ ವೆದರ್ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಷ್ಟೇ. ಸೇಮ್ ಅದೇ ಥರ ಮೊದಲಿನ ಥರ ಕಂಡೀಷನ್ಗಳನ್ನ ಹಾಕ್ಕೊಂಡು ಚೆಕ್ ಮಾಡಿದರೆ ಆಯ್ತು. ಸೊ ಹೇಗೆ ರಿಫ್ಲೆಕ್ಸಿವ್ ಅಂತ ಹೇಳೋದು ಹೇಗೆ? ಸೊ ರಿಫ್ಲೆಕ್ಸಿವ್ ಅಂತಂದರೆ 1,1 ಇದೆಯಾ? ಎಸ್ ಇದೆ ಅಲ್ವಾ? ಅದರದ್ದೇ ಇಮೇಜ್ ಇರಬೇಕು. ಯಾವ ಎಲಿಮೆಂಟನ್ನು ಎಕ್ಸ್ ಅಂತ ತಗೊಳ್ತೀವಿ ಅದರ ಇಮೇಜೇ ಅಲ್ಲಿ ಬರಬೇಕು. ಸೊ 1,1 ಇದೆ, ಎಸ್. ಆಮೇಲೆ ಸೆಕೆಂಡ್ ಎಲಿಮೆಂಟ್ ಯಾವುದು? 2. ಸೊ 2,2 ಇದೆ,
ಎಸ್ ರಿಫ್ಲೆಕ್ಸಿವ್ ಇದೆ. 3,3 ಇದೆ ರಿಫ್ಲೆಕ್ಸಿವ್ ಇದೆ. 4,4 ಇದೆ ರಿಫ್ಲೆಕ್ಸಿವ್ ಇದೆ. 5,5 ಇದೆ. 6,6 ಇದೆ. ಅಂದರೆ ಇಲ್ಲಿ ಒಂದು ಮುಖ್ಯವಾದ ವಿಚಾರ ನೆನಪಿಡಬೇಕೇನೆಂದರೆ you have to check it for all the elements of the given set. Okay, not just only the ordered pairs in this. For all the elements given in the set, ಎಲ್ಲ ಎಲಿಮೆಂಟ್ಗಳಿಗೂ ಕೂಡ ಅಲ್ಲಿ ರಿಫ್ಲೆಕ್ಷನ್ ಇದ್ದರೆ ಅದರದ್ದೇ ಅಲ್ವಾ ಎಲಿಮೆಂಟ್ಸ್ಗಳಿದ್ದರೆ ಇಮೇಜ್ಗಳಿದ್ದರೆ ಡಬ್ಲೆಟ್ಸ್ಗಳಿದ್ದರೆ ಅದನ್ನು ನಾವೇನು ಹೇಳ್ತೀವಿ ಸೊ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ಇಟ್ ಈಸ್ ರಿಫ್ಲೆಕ್ಸಿವ್. ಎಸ್ reflexive. Okay, yes. Okay, so therefore a comma a belongs to R for every this word is important alva. So every a belongs to a ಅಂದರೆ ಸೆಟ್ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗಳಿಗೂ ಕೂಡ ಅಲ್ಲಿ ರಿಫ್ಲೆಕ್ಷನ್ ಇರಬೇಕು. ಇದ್ರೆ ಅದನ್ನು ನಾವೇನು ಹೇಳ್ತೀವಿ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎಸ್ reflection is defined ಅಥವಾ it is there, reflexive relation is there. ಆಮೇಲೆ ಈಗ ಸಿಮೆಟ್ರಿಕ್ ಅಂದರೆ ಏನು ಗೊತ್ತಿದೆ ನಿಮಗೆ. 1,2 ಇದ್ರೆ 2,1 ಕೂಡ ಇರಬೇಕು. 1,1ಗೆ ರಿಫ್ಲೆಕ್ಷನ್ ಏನು 1,1 ಓಕೆ. 1,2ಗೆ 2,1 2,1 ಇದೆಯಾ ಇಲ್ಲ. 1,3 ಇದೆ 3,1 ಇದೆಯಾ ಇಲ್ಲ. ಸೊ therefore it is not symmetric alva. So a1 a2 belongs to R, whereas a2 a1 does not belong to R, right? Okay, so it is not symmetric. So next transitive check ಮಾಡೋಣ. ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಸೊ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಟ್ರಾನ್ಸಿಟಿವ್ ಏನು ಕಂಡೀಷನ್ ಏನು 1,1 ಇದೆ 1,2 ಇದೆ. ಅದಕ್ಕೆ ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಆ್ಯಂಡ್ ಥರ್ಡ್ 1,2 ಇರಬೇಕು. 1,2 ಇದೆ ಅಲ್ವಾ. ಸೊ ಆಮೇಲೆ 1,2 1,3 ಇದೆ. ಸೊ ಸಾರಿ 1,1 1,3 ಇದೆ. ಸೊ ಅಲ್ಲಿ ಕೂಡ 1,3 ಥರ್ಡ್ ಎಲಿಮೆಂಟ್ ಆಗುತ್ತೆ, ಥರ್ಡ್ ಆರ್ಡರ್ ಪೇರ್ ಆಗುತ್ತೆ. ಎಸ್ ಇದೆ ಅಂತ ಹೇಳ್ಬೋದು. ಆಮೇಲೆ 1,4 ಅಲ್ವಾ. 1,1 ಜೊತೆಗೆ 1,4 ಅನ್ನು ನೀವು ಕಂಪೇರ್ ಮಾಡ್ಬೋದು. ಸೊ 1,5 1,6 ಇದೆಲ್ಲವೂ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇಲ್ಲಿ ಚೆಕ್ ಮಾಡೋಣ 2,2 ಮಾಡೋಣ. 2,2 ಇದೆ 2,4 ಇದೆ 2,4 ಕೂಡ ಇದೆ. ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಥರ್ಡ್ ಎಲಿಮೆಂಟ್ ಫಸ್ಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ 2,4 ಅದೇ ಆಗುತ್ತೆ. ಓಕೆ, ಸೊ ಇದನ್ನು ಸ್ವಲ್ಪ ನೀವು ಅರ್ಥ ಮಾಡಬೇಕು. 2,2 ಇದೆ ಫಸ್ಟ್ ಎಲಿಮೆಂಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ a1 a2 a3 ಇದ್ದಾವಾಗ a1 a3 ಇರಬೇಕು ಅಂದರೆ 2,4 ಇರಬೇಕು. 2,4 ಇದೆ ಅರ್ಥ ಆಯ್ತಲ್ಲ. ಸೊ 2,6 ಇದು ಕೂಡ ಇದ್ರ ಜೊತೆಗೆ ಅಲ್ವಾ ಟ್ರಾನ್ಸಿಟಿವ್ ಪ್ರೂವ್ ಆಗುತ್ತೆ. ಆನಂತರ 3,6 ಇದೆ 3,6 ಇದೇ ಆಗುತ್ತೆ. ಎಸ್ ಓಕೆ. ದೆನ್ 4,4 ಸೊ ದರ್ ಇಸ್ ನೋ ಕ್ವೆಶನ್ ಆಫ್ ಏನು a2 a3 ಇಲ್ವೇ ಇಲ್ಲ. 5,5ಗೆ 6,6ಗೆ ವಿ ನೀಡ್ ನಾಟ್ ಚೆಕ್. ಸೊ ಹಾಗಾಗಿ ಇಟ್ ಇಸ್ ಎಸ್ ಟ್ರಾನ್ಸಿಟಿವ್. ಓಕೆ, ಇಟ್ ಈಸ್ ವೆರಿ ಮಚ್ ಟ್ರಾನ್ಸಿಟಿವ್. ಎಸ್ ಅಷ್ಟೇ, ಸಿಂಪಲ್, ಈಸಿ ಇದೆ ಅಲ್ವಾ. ಸೊ ಇದೇ ಥರ ನೀವು ಆ ಕಂಡೀಷನ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ therefore what is the final answer for this? Answer for this problem is it is reflexive. The relation R is reflexive, transitive, but not symmetric. Okay, not symmetric. Simple.